ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಬಸವ ಜಯಂತಿ ಅಂಗವಾಗಿ ಏಪ್ರಿಲ್ 19ರಂದು ಕಲಬುರಗಿಯಲ್ಲಿ ಬೃಹತ್ ಸಮಾವೇಶ. ಅವಮಾನಕಾರಿ ಹೇಳಿಕೆ ಖಂಡನೆ, ಖರ್ಗೆ ಪರ ಕಲಬುರಗಿಯಲ್ಲಿ ದಲಿತ ಯುವ ಬ್ರಿಗೇಡ್ ಪ್ರತಿಭಟನೆ. ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ತೀವ್ರ ವಾಗ್ದಾಳಿ, ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಖಚಿತ. ಕಲಬುರಗಿಯಲ್ಲಿ ದಾರುಣ ಹತ್ಯೆ, ಸಿಸಿಟಿವಿಯಲ್ಲಿ ಸೆರೆಗೊಂಡ ಭೀಕರ ದೃಶ್ಯ. ಖರ್ಗೆ ವಿರುದ್ಧ ವಿವಾದಾತ್ಮಕ ಹೇಳಿಕೆ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ತೀವ್ರ ಖಂಡನೆ. ಈಗ ವಾರ್ತೆಗಳ ವಿವರ. ವಿಶ್ವಗುರು ಬಸವಣ್ಣನವರ 893ನೇ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿಯಲ್ಲಿ ಬಸವಾಭಿಮಾನಿಗಳ ಬೃಹತ್ ಸಮಾವೇಶ ಏಪ್ರಿಲ್ 19ರಂದು ನಗರದ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ನಡೆಯಲಿದ್ದು, ಸಮಾಜದ ಸಂಘಟನೆಗಳ ಜೊತೆಗೆ ಸಮಾನತೆ ಮತ್ತು ಬಸವ ತತ್ವಗಳ ಪ್ರಸಾರವೇ ಈ ಸಮಾವೇಶ ಮುಖ್ಯ ಉದ್ದೇಶವಾಗಿದೆ ಎಂದು ಶಾಸಕ ಬಸವ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ಬಿಆರ್ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಶ್ವಗುರು ಬಸವಣ್ಣನವರ 893ನೇ ಜಯಂತ್ಯೋತ್ಸವದ ಅಂಗವಾಗಿ ಬಸವಾಭಿಮಾನಿಗಳ ಬೃಹತ್ ಸಮಾವೇಶವನ್ನು ಏಪ್ರಿಲ್ 19ರಂದು ಸಂಜೆ 6 ಗಂಟೆಗೆ ನಗರದ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಬಸವ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ಶಾಸಕ ಬಿಆರ್ ಪಾಟೀಲ್ ಹಾಗೂ ಕಾರ್ಯಾಧ್ಯಕ್ಷ ಡಾಕ್ಟರ್ ಬಿಜಿ ಪಾಟೀಲ್ ತಿಳಿಸಿದ್ದಾರೆ. ಸಮಾವೇಶವು ಬೆಳಗಾವಿಯ ಹಂದಿಗುಂದದ ಶ್ರೀ ಶಿವಾನಂದ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ನಡೆಯಲಿದ್ದು, ಶರಣಬಸವೇಶ್ವರ ಸಂಸ್ಥಾನದ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅಪ್ಪ ಉದ್ಘಾಟಿಸಲಿದ್ದಾರೆ. ಶರಣ ಸಾಹಿತ್ಯ ಚಿಂತಕ ಶಂಕರ್ ದೇವನೂರ್ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಶರಣಬಸಪ್ಪ ದರ್ಶನಾಪುರ್, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಹಲವಾರು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಏಪ್ರಿಲ್ 20ರಂದು ಬೆಳಗ್ಗೆ 8 ಗಂಟೆಗೆ ಜಿಲ್ಲಾಡಳಿತದ ಸಹಯೋಗದಲ್ಲಿ ಬಸವ ಜಯಂತಿ ಆಚರಣೆ ನಡೆಯಲಿದ್ದು, ಜಗದ್ವೃತ್ತದ ಬಸವೇಶ್ವರ ಮೂರ್ತಿಯ ಬಳಿ ಧ್ವಜಾರೋಹಣ ನಡೆಯಲಿದೆ. ಸಂಜೆ 5 ಗಂಟೆಗೆ ನೆಹರುಗಂಜ್ ನಗರೇಶ್ವರ ಶಾಲೆಯಿಂದ ಜಗದ್ವೃತ್ತದವರೆಗೆ ಭವ್ಯ ಮೆರವಣಿಗೆ ನಡೆಯಲಿದೆ. ಬಳಿಕ ಸಂಜೆ 7ಕ್ಕೆ ವಚನ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ.
ಇದರ ಜೊತೆಗೆ ಏಪ್ರಿಲ್ 16ರಿಂದ 18ರವರೆಗೆ ಬಸವ ಸಾಂಸ್ಕೃತಿಕ ಭವನದಲ್ಲಿ ಪ್ರತಿದಿನ ಸಂಜೆ 6 ಗಂಟೆಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ವಿವಿಧ ಗಣ್ಯರು ಬಸವ ತತ್ವ, ಸಮಾನತೆ ಮತ್ತು ಸಾಮಾಜಿಕ ಸಂದೇಶಗಳ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಈ ಸಂದರ್ಭ ಎಸ್ಬಿ ಪಾಟೀಲ್ ಗ್ರೂಪ್ ವತಿಯಿಂದ 50,000 ವಚನ ಪುಸ್ತಕಗಳನ್ನು ಉಚಿತವಾಗಿ ವಿತರಿಸಲಾಗುವುದು. ಬಸವ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ಯಾವುದೇ ದೇಣಿಗೆ ಸಂಗ್ರಹಿಸದೆ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದು ಸಮಿತಿ ತಿಳಿಸಿದೆ. ಸಮಾವೇಶ ಮತ್ತು ಕಾರ್ಯಕ್ರಮಗಳ ಯಶಸ್ಸಿಗಾಗಿ ಏಪ್ರಿಲ್ 10ರಿಂದ ಜಿಲ್ಲಾದ್ಯಂತ ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ವಿವಿಧ ತಾಲೂಕುಗಳಲ್ಲಿ ಸಭೆ ನಡೆಸಿ ಬಸವ ಅಭಿಮಾನಿಗಳನ್ನು ಆಹ್ವಾನಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು. ಬರುವ 20ನೇ ತಾರೀಕಿನ ದಿವಸ ಏನು ಕಳೆದ ಸಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಅತ್ಯಂತ ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಶ್ರೀ ಎಂ ಎಂ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ದೀವಿ. ಅದೇ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಇದು 3ನೇ ಸಭೆ ನಾವು ಸೇರ್ತಾ ಇರೋದು. 1ನೇ ಸಭೆಯಲ್ಲಿ ಶರಣಪ್ರಕಾಶ್ ಪಾಟೀಲ್ ಇದ್ದರು, ಶರಣಬಸಪ್ಪ ದರ್ಶಾಪುರವರಿದ್ದರು ಮತ್ತು ಅನೇಕ ಸುಶೀಲ್ ನಿಮೋಶಿಯವರಿದ್ದರು, ಎಲ್ಲರೂ ಇದ್ದೀವಿ. ಸರ್ವಾನುಮತದಿಂದ ನಮ್ಮಿಬ್ಬರ ಮೇಲೆ ಜವಾಬ್ದಾರಿ ವಹಿಸಿ ಇತರ ಪದಾಧಿಕಾರಿಗಳೊಂದಿಗೆ ನಮ್ಮ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ನಾನು ಶರಣರಿಗೆ ಅಭಿನಂದಿಸ್ತೇನೆ. ಒಂದು 19ನೇ ತಾರೀಕಿನ ದಿವಸ, ಅದಕ್ಕಿಂತ ಮುಂಚೆ 16, 17, 18 ಏನು ಬಸವೇಶ್ವರ ಪುತ್ಥಳಿ ಇದೆ, ಆ ಪುತ್ಥಳಿ ಹತ್ತಿರ ಸಾಯಂಕಾಲ 7 ಗಂಟೆಗೆ ಪ್ರವಚನ ನಡೀತದೆ. 14 ಸಾಯಂಕಾಲ 7 ಗಂಟೆಗೆ ಪ್ರವಚನ ಕಾರ್ಯಕ್ರಮ ನಡೀತದೆ, ಸಂಗೀತ ಮತ್ತು ಪ್ರವಚನ. ಅದು ಆ ದಿವಸ ಗುರುಬಸವಣ್ಣನವರ ಸಮಗ್ರ ಕ್ರಾಂತಿ ಬಗ್ಗೆ ಮಾತಾಡ್ತಾರೆ, ಉಪನ್ಯಾಸ. ಮತ್ತು ಮುಂದೆ ಅವತ್ತು 14 ಕಾರ್ಯಕ್ರಮ ಮುಗಿತದೆ. ಇದು 3 ದಿವಸಗಳ ಕಾಲ ಪ್ರವಚನ ಕಾರ್ಯಕ್ರಮ ನಡೀತದೆ. 19ನೇ ತಾರೀಕಿನ ದಿವಸ ಶರಣಬಸವೇಶ್ವರ ಸಂಸ್ಥಾನದ ಮೈದಾನದಲ್ಲಿ ಬೆಳಗ್ಗೆ 6:30ಕ್ಕೆ ಬೆಳಗ್ಗೆ ಅನುಭವ ಮಂಟಪದಲ್ಲಿ, ಶರಣಬಸವೇಶ್ವರ ಸಂಸ್ಥಾನದ ಅನುಭವ ಮಂಟಪದಲ್ಲಿ ಇಷ್ಟಲಿಂಗ ಪೂಜೆ ಆಗ್ತದೆ ಮತ್ತು ದೀಕ್ಷಾ ಕಾರ್ಯಕ್ರಮ. ಯಾರು ದೀಕ್ಷಾ ಬಯಸಿ ಬಂದಿರ್ತಾರೆ ಎಲ್ಲರಿಗೂ ದೀಕ್ಷೆ ಮಾಡಲಾಗುವ ಜಾತಿ ಎಣಿಸಿದ್ದಾನೆ ಜಾತ್ಯತೀತವಾಗಿ ಮತ್ತು ಇಷ್ಟಲಿಂಗ ಪೂಜೆ ಕೂಡ ನೆರವೇರುತ್ತದೆ. ಸಾಯಂಕಾಲ ಬಹಿರಂಗ ಸಭೆ ನಡೀತದೆ. ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆ ಅವರು ಬರ್ತಾರೆ. ಅವರಿಗೆ ಸಮಾಜ ವತಿಯಿಂದ ಸನ್ಮಾನ ಮಾಡ್ತೀವಿ. ಮತ್ತು ಪ್ರಮುಖ ಅಲ್ಲಿ ಮಾತನಾಡುವಂಥವರು ಈ ನಾಡಿನ ಖ್ಯಾತ ವಚನಕಾರ ಸಾಹಿತಿ ಶಂಕರ್ ದೇವನೂರು ಮಹಾದೇವರ ಸಹೋದರ ಅವರು ಬರ್ತಾರೆ. ಶಿವಾನಂದ ಸ್ವಾಮಿ ಹಂದಿಗಳು ಕೂಡ ಇರ್ತಾರೆ. ಇದು 19ನೇ ತಾರೀಕಿನ ಕಾರ್ಯಕ್ರಮ. 20ನೇ ತಾರೀಕಿನ ದಿವಸ ಯಥಾ ಪ್ರಕಾರ ಬೆಂಗಳೂರಿನ ಸರ್ಕಾರ ಕಾರ್ಯಕ್ರಮ ಅವ್ರು ಬಿಡ್ತಾರೆ. ಬೆಳಗ್ಗೆ 8 ಗಂಟೆಗೆ ಸರ್ಕಾರಿ ಕಾರ್ಯಕ್ರಮ ನಡೀತದೆ, ಅಲ್ಲೆಲ್ಲ ನಾವು ಭಾಗವಹಿಸ್ತೀವಿ. ಅಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ಅತಿಥಿಗಳಾಗಿ ಕರೀತಾರೆ, ನಾವೆಲ್ಲ ಹೋಗ್ತೀವಿ. ಅಲ್ಲಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ನಡೀತದೆ. ಸಾಯಂಕಾಲ ನಗರೇಶ್ವರ ಶಾಲೆಯಿಂದ ಭವ್ಯವಾದಂಥ ಮೆರವಣಿಗೆ ನಡೀತದೆ. ಈ ಮೆರವಣಿಗೆ ಸಮಿತಿ ಅಧ್ಯಕ್ಷರಾಗಿ ಶ್ರೀ ದತ್ತಾತ್ರೇಯ ಪಾಟೀಲ್ ಅವರು ರೇವರವರು ಅಧ್ಯಕ್ಷರಾಗಿದ್ದಾರೆ. ಮತ್ತು ಅವ್ರ ಜೊತೆಗೆ ಅನೇಕ ನಮ್ಮ ಚಂದು ಪಾಟೀಲ್ ಅವರು ಇರ್ತಾರೆ, ಅಲ್ಲಂಪ್ರಭು ಪಾಟೀಲರು, ನಾವೆಲ್ಲ ಇರ್ತೀವಿ. ದೊಡ್ಡ ಮೆರವಣಿಗೆ ಅವತ್ತು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅವತ್ತು ನಮೋಶರು ಇರ್ತಾರೆ, ಮತ್ತು ಶರಣಪ್ರಕಾಶ್ ಪಾಟೀಲ್ ಇರ್ತಾರೆ, ದರ್ಶಾಪುರ ಇರ್ತಾರೆ. ಒಟ್ಟಾರೆ ಕಲಬುರಗಿಯಲ್ಲಿ ಕಳೆದ ಸಲ ಏನು ಒಂದು ವಿನೂತನವಾಗಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಕಾಯಕ ಜೀವಿಗಳ ಜೊತೆಗೆ ಸೇರಿ ಕಾರ್ಯಕ್ರಮ ನಾವು ಮಾಡುವಂಥದ್ದನ್ನು ನಿರ್ಧಾರ ಮಾಡಿದ್ವಿ. ಇಲ್ಲಿ ಜಾತಿ ಭೇದವಿಲ್ಲ, ಧರ್ಮ ಭೇದವಿಲ್ಲ, ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ 10ನೇ ತಾರೀಕಿನ ದಿವಸ ನಾವು ಜಿಲ್ಲಾ ಪ್ರವಾಸ ಮಾಡ್ತೀವಿ. 10ನೇ ತಾರೀಕು 10 ಬೆಳಗ್ಗೆ 11 ಗಂಟೆಗೆ ಅಫಜಲ್ಪುರದಲ್ಲಿ ಸಭೆ ನಡೀತದೆ.
ಮಧ್ಯಾಹ್ನ 3 ಗಂಟೆಗೆ ಆಳಂದಲ್ಲಿ ಸಭೆ ನಡೆಸ್ತದೆ. 11ನೇ ತಾರೀಕಿನ ದಿವಸ ಬೆಳಗ್ಗೆ 11 ಗಂಟೆಗೆ ಕಮಲಾಪುರದಲ್ಲಿ ಸಭೆ ನಡೀತದೆ. 6 ಗಂಟೆಗೆ ಜೇವರ್ಗಿಯಲ್ಲಿ ಸಭೆ ನಡೀತದೆ. ಮತ್ತು 12ನೇ ತಾರೀಕಿನ ದಿವಸ 11 ಗಂಟೆಗೆ ಚಿತ್ತಾಪುರ ಮತ್ತು 3 ಗಂಟೆಗೆ ಸೇಡಂ. 11 ಗಂಟೆಗೆ ಚಿತ್ತಾಪುರ, 3 ಗಂಟೆಗೆ ಸೇಡಂ. 13ನೇ ತಾರೀಕಿನ ದಿವಸ 1 ಗಂಟೆಗೆ ಕಾಳಗಿ ಮತ್ತು ಸಾಯಂಕಾಲ ಮಧ್ಯಾಹ್ನ 2 ಗಂಟೆಗೆ ಚಿಂಚೋಳಿ. ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಅವಮಾನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ದಲಿತ ಯುವ ಬ್ರಿಗೇಡ್ ವತಿಯಿಂದ ತೀವ್ರ ಪ್ರತಿಭಟನೆ ಮಾಡಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಅವರ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣ ಸಾರ್ವಜನಿಕ ಕ್ಷಮೆ ಯಾಚನೆ ಮಾಡುವಂತೆ ಒತ್ತಾಯಿಸಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಹಿಮಂತ ಬಿಸ್ವಾ ಸರ್ಮಾ ವಿರುದ್ಧ ಕಲಬುರಗಿ ದಲಿತ ಯುವ ಬ್ರಿಗೇಡ್ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಶರ್ಮಾ ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿ ತಕ್ಷಣವೇ ಸಾರ್ವಜನಿಕವಾಗಿ ಕ್ಷಮೆ ಕೋರುವಂತೆ ಆಗ್ರಹಿಸಿದರು. ಖರ್ಗೆ ಅವರು ದೇಶದ ಹಿರಿಯ ನಾಯಕರು ಹಾಗೂ ದಲಿತ ಸಮುದಾಯದ ಹೆಮ್ಮೆಯ ಪ್ರತಿನಿಧಿ ಎಂದು ತಿಳಿಸಿದ ಅವರು ಇಂತಹ ಹೇಳಿಕೆಗಳು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುತ್ತವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಅಸ್ಸಾಂ ಮುಖ್ಯಮಂತ್ರಿ ಬಿಸ್ವಾಸ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಅವರ ವಿರುದ್ಧ ಪಾಲಿಕೆ ಸದಸ್ಯ ಸಚಿನ್ ಸಿರೋಳ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾರಾಯಣಸ್ವಾಮಿ ಅವರು ಆರ್ಎಸ್ಎಸ್ಗೆ ಸೇರ್ಪಡೆಯಾಗುವ ಮೊದಲು ನಮ್ಮ ದಲಿತ ಸಮುದಾಯಕ್ಕೆ ಸೇರಿದ್ದರು. ಆದರೆ ಈಗ ಅವರ ನಡೆನುಡಿಗಳಿಂದ ಅವರು ದಲಿತ ಸಮುದಾಯದವರಲ್ಲ ಎಂಬುದು ಸ್ಪಷ್ಟವಾಗುತ್ತಿದೆ ಎಂದು ಸಿರೋಳ್ ಹೇಳಿದ್ದಾರೆ. ಬಿಸ್ವಾಸ್ ಅವರು ಏನು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಒಂದು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅದು ಇಡೀ ನಮ್ಮ ದಲಿತ ಸಮುದಾಯಕ್ಕೆ ಒಂದು ನೋವನ್ನು ಉಂಟು ಮಾಡಿದೆ. ಇದರ ಒಂದು ಏನಂತ ತೋರಿಸುತ್ತೆ ಅಂತ ಹೇಳಿದ್ರೆ, ಇವರು ದಲಿತ ಸಮುದಾಯಕ್ಕೆ ಯಾವ ರೀತಿಯಾಗಿ ಮನಸ್ಮೃತಿಯಲ್ಲಿ ಚಾತುರ್ವರ್ಣದ ವ್ಯವಸ್ಥೆಯನ್ನು BJP ಹಾಗೂ RSS ಅಳವಡಿಸಿಕೊಂಡಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಆ ನಿಟ್ಟಿನಲ್ಲಿ ಒಂದು ಶೂದ್ರ ಜಾತಿಗೆ ಸಂಬಂಧಪಟ್ಟವರು ಇಡೀ ದೇಶದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥದ್ದನ್ನು ಸಹಿಸೋಕ್ಕಾಗದೆ ಅವರು ಏನು ಒಂದು ಉನ್ನತ ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ, ಅದನ್ನು ಅವರು ಸಹಿಸೋದಿಲ್ಲ. ಆ ಸಹಿಸದೇ ಇರತಕ್ಕಂಥ ಒಂದು ರೀತಿ ಯಾವ ರೀತಿಯಾಗಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಏಕವಚನದಲ್ಲಿ ಹುಚ್ಚಿಡಿದಿದೆ ಅವರಿಗಂತ ಹೇಳುವ ಮೂಲಕ ಅವರ ಒಂದು ಮನಸ್ಥಿತಿಯನ್ನು ತೋರಿಸಿದೆ. ಈ ಮನಸ್ಥಿತಿ ಏನಿದೆ, ಇಡೀ ರಾಷ್ಟ್ರಾದ್ಯಂತ ಏನು ಶೋಷಿತರ ವರ್ಗಗಳಿದ್ದಾವೆ ಎಲ್ಲ ಜನರಿಗೆ, ಎಲ್ಲ ದಲಿತ ಸಮುದಾಯಕ್ಕೆ ಒಂದು ತುಂಬಲಾಗದಂಥ ಒಂದು ನೋವಾಗಿದೆ. ಈ ನೋವಿಗೆ ಕೂಡಲೇ ಅವರು ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳದೇ ಇದ್ದಂಥಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಡೀ ರಾಷ್ಟ್ರಾದ್ಯಂತ ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಛಲವಾದಿ ನಾರಾಯಣ ಸ್ವಾಮಿ ಅವರು ಏನಿದ್ದಾರೆ, ತಲೆ ಮೇಲೆ RSSನ ಚಡ್ಡಿ ಹೊರಕ್ಕಿಂತ ಮುಂಚೆ ಅವರು ಒಬ್ಬ ದಲಿತ ಕುಟುಂಬದವರಾಗಿದ್ದರು. ಅವರು ದಲಿತ ಪರವಾಗಿದ್ದರು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವವನ್ನು ಫಾಲೋ ಮಾಡ್ತಕ್ಕಂಥವ್ರಾಗಿರ್ಬೋದು. ಯಾವತ್ತಿನ ದಿವಸ ಅವರು RSS ಚಡ್ಡಿಯನ್ನು ತಲೆ ಮೇಲೆ ಹೊತ್ಕೊಂಡ್ರು, ಅವತ್ತಿನಿಂದ RSS ಐಡಿಯಾಲಜಿ ಏನಿದೆ ಅದನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ನಮ್ಮ ಸಮುದಾಯದವರು ಅಲ್ಲ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಮಾತನಾಡಿ, ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಅವರಿಗೆ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರೇನಿದ್ದಾರಂತ. ಆಸಾಂ ಮುಖ್ಯಮಂತ್ರಿಯವರೇ, ಮಲ್ಲಿಕಾರ್ಜುನ್ ಖರ್ಗೆ ಅಂದರೆ ಭಾರತ ದೇಶದ ಪ್ರಧಾನಮಂತ್ರಿ ಹೆದರ್ತಾರೆ, ಭಾರತ ದೇಶದ ಗೃಹ ಮಂತ್ರಿ ಹೆದರ್ತಾರೆ. ಮಲ್ಲಿಕಾರ್ಜುನ್ ಸಾಹೇಬ್ರು ಏನಾದರೂ ಒಂದು ಇಡೀ ಭಾರತದಲ್ಲಿ ಏನಾದರೂ ನಮಗೆ ಆಹ್ವಾನ ಕಟ್ಟರೆ ದಲಿತರಿಗೆ, ನೀನು ಆಸಾಮ್ದಾಗ ಉಳಿಯೋದಿಲ್ಲ ಅಂತ ಸಾಹೇಬರು ಇವತ್ತಿನ ನಮ್ಮ ಸಮಾಜದಲ್ಲಿ, ಇಡೀ ಭಾರತ ದೇಶದಲ್ಲಿ ಅವ್ರ ಹೆಸರಿದೆ. ಅದಕ್ಕಾಗಿ ಏನೋ ಎದ್ದೋ ಮಾತಾಡೋಕ್ಕೆ ಹೋಗಬಾರ್ದು. ಸಾರಿ, ಮಲ್ಲಿಕಾರ್ಜುನ್ ಖರ್ಗೆಗೆ ಭಾರತದಲ್ಲಿ ಸೆಕೆಂಡ್ ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರೆ ದಲಿತ ಜನ. ಅದಕ್ಕಾಗಿ ಆಸಾಂ ಮುಖ್ಯಮಂತ್ರಿ ತಿಳ್ಕೊಳ್ಬೇಕು, ಯಾರಿಗೆ ಏನು ಮಾತಾಡಬೇಕು, ಯಾರಿಗೆ ಹ್ಯಾಂಗೆ ಮಾತಾಡಬೇಕು. ಅದಕ್ಕಾಗಿ ಸ್ವಲ್ಪ ವಿಚಾರ ಮಾಡಬೇಕು. ನೀವೆಲ್ಲ RSS ತೇಲಿ, ಬಜರಂಗ್ ದಳದ ತೇಲಿ, ವಿಶ್ವ ಹಿಂದೂ ಪರಿಷತ್ ತೇಲಿ ನಡೆಯಲ್ಲ. ನೀವೇನು ಭೀ ನಾಟಕ ಮಾಡಬೇಕಾದ್ರೆ ನಡೆಯಲ್ಲ. ಯಾಕಂದರೆ ಬಾಬಾ ಸಾಹೇಬ್ರ ಜನ ನಿನಗೆ ಗೊತ್ತಿದೆ ಭೀಮಾ ಕೋರೆಗಾಂವ್ ಏನಿದೆ ಅಂತ.
ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರು ಏನಾದರೂ ನಿನ್ನ ಇನ್ನೊಂದು ಏನ್ರಿ ನಿನಗೆ ಅಂದ್ರೆ ಇಡೀ ದೇಶ ತುಂಬೆಲ್ಲ ಅಲ್ಲೋಲ ಕಲ್ಲೋಲ ಆಗ್ತದೆ. ಅದಕ್ಕಾಗಿ ಇಂಥವೆಲ್ಲ ಮಾತಾಡೋದು ಬಿಡ್ರಿ. ಅನೇಕ BJPಯಲ್ಲಿ ಅನೇಕ ವಾಜಪೇಯಿದವರು ಇಸ್ ಅ ಗ್ರೇಟ್ ಇದ್ದರು BJPದಲ್ಲಿ ವಾಜಪೇಯಿ, ಹಂಗಾಗೋದು ನೀವು ಕಲಿಬೇಕು. ಮತ್ತೇನು ಗುಲ್ಬರ್ಗದಿಂದ ಇದು ಸಿರಿಪ್ ನಾವು ಸುಮ್ಮೆಲ್ಲ ಪ್ರೋಗ್ರಾಮ್ಗೆ ಹೋಗಳೆಲ್ಲ ಜಮಾ ಆಗಿದ್ದೆವು. ಹಂಗೆ ಒಂದು ವೇಳೆ ರ್ಯಾಲಿ ಮಾಡಬೇಕಾದ್ರೆ ಗುಲ್ಬರ್ಗ ಪೂರ ಬಂದಿರ್ತದೆ. ನೀವು ಎಚ್ಚರದಿಂದ ಇರಬೇಕು ಅಸ್ಸಾಂ ಮುಖ್ಯಮಂತ್ರಿ ಅಂಥೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಬುದ್ಧ, ಜೈ ಭಾರತ್. ಈ ಪ್ರತಿಭಟನೆಯಲ್ಲಿ ಪ್ರಕಾಶ್ ಮೂಲಭಾರತಿ, ರಾಜೀವ್ ಜಾನೆ, ಪಾಲಿಕೆ ಸದಸ್ಯ ರೇಣುಕಾ ಹೋಳ್ಕರ್, ಅಶೋಕ್ ವೀರನಾಯಕ್, ಶರಣು, ಪಾಲಿಕೆ ಸದಸ್ಯ ಪ್ರಕಾಶ್ ಕಪ್ನೂರ್, ಶಿವಕುಮಾರ್ ಮಾನೆ, ಸಚಿನ್, ಅಶ್ವಿನಿ ಸಿಂಗೆ, ಗೀತಾ, ರೇಣುಕಾ ಸಿಂಗೆ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ನಗರದ ಐವಾನ್ ಶಾಹಿ ಅತಿಥಿ ಗೃಹದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ಪ್ರಿಯಾಂಕ ಖರ್ಗೆ, ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಗೆಲುವು ನಿಶ್ಚಿತವೆಂದು ಸಚಿವ ಪ್ರಿಯಾಂಕ ಖರ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಹುದೊಡ್ಡ ಅಂತರದಲ್ಲಿ ಜಯ ಸಾಧಿಸಲಿದೆ ಎಂದು ಹೇಳಿದರು. ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣಕ್ಕಾಗಿ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಗೆ ಶಿರಕ್ಷೆಯಾಗಲಿವೆ ಎಂದು ಅವರು ಅಭಿಪ್ರಾಯಪಟ್ಟರು. ಶಾಮ್ನೂರು ಹಾಗೂ ಮೇಟಿ ಕುಟುಂಬಗಳ ಸೇವೆಯನ್ನು ಜನರು ಮೆಚ್ಚಿ ಆಶೀರ್ವಾದ ಮಾಡಲಿದ್ದಾರೆ ಎಂಬ ನಂಬಿಕೆ ಕೂಡ ವ್ಯಕ್ತಪಡಿಸಿದರು. ಆರ್ಎಸ್ಎಸ್ ಮತ್ತು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಖರ್ಗೆ, ವಿಷಸರ್ಪಗಳನ್ನು ಕೊಲ್ಲಬೇಕು ಎಂಬ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯಲ್ಲಿ ತಪ್ಪೇನಿಲ್ಲ. ವಿಷಕಾರಿ ಸಿದ್ಧಾಂತಗಳ ವಿರುದ್ಧ ಹೋರಾಟವೇ ಅರ್ಥ ಎಂದು ಸ್ಪಷ್ಟಪಡಿಸಿದರು. ಆರ್ಎಸ್ಎಸ್ ಯಾಕೆ ದೂರು ಕೊಡುತ್ತಿಲ್ಲ ಎಂಬ ಪ್ರಶ್ನೆಯೂ ಎತ್ತಿದರು. ಕೆಲವು ಸಿದ್ಧಾಂತಗಳು ಸಂವಿಧಾನ ವಿರೋಧಿಯಾಗಿವೆ ಎಂದು ಆರೋಪಿಸಿದ ಅವರು, ಕಾಂಗ್ರೆಸ್ ಬಸವ ತತ್ವ ಹಾಗೂ ಅಂಬೇಡ್ಕರ್ ತತ್ವಗಳ ಪಾಲಕ ಪಕ್ಷವಾಗಿದೆ ಎಂದರು. ಅಸ್ಸಾಂ ಮುಖ್ಯಮಂತ್ರಿ ವಿರುದ್ಧ ಟೀಕಿಸಿದ ಪ್ರಿಯಾಂಕ ಖರ್ಗೆ, ಸೋಲಿನ ಭೀತಿಯಿಂದ ಅನಾವಶ್ಯಕ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕೇಂದ್ರ ನಾಯಕತ್ವವು ಪ್ರಶ್ನೆಗಳಿಗೆ ಉತ್ತರ ನೀಡಲು ವಿಫಲವಾಗಿದೆ ಎಂದು ಹೇಳಿದರು. ಬಿಜೆಪಿಯವರು ಪ್ರಶ್ನೆಗಳಿಗೆ ಉತ್ತರ ನೀಡಲು ಸಾಧ್ಯವಾಗದಾಗ ವಿಷಯವನ್ನು ಡೈವರ್ಷನ್ ಮಾಡುತ್ತಾರೆ ಎಂದು ಅವರು ಟೀಕಿಸಿದರು. ಅಸ್ಸಾಂ ಮುಖ್ಯಮಂತ್ರಿ ಹಿಂದೆ ಕಾಂಗ್ರೆಸ್ನಲ್ಲಿದ್ದವರೇ ಆಗಿದ್ದು ನಂತರ ಆರ್ಎಸ್ಎಸ್ ಪ್ರಭಾವದಿಂದ ಬಿಜೆಪಿ ಸೇರಿದ್ದಾರೆ ಎಂದು ಹೇಳಿದರು. ಅಕ್ರಮ ವಲಸೆ ವಿಚಾರದಲ್ಲಿಯೂ ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸಿದ ಅವರು, ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಜನರು ಬರುತ್ತಿದ್ದಾರೆ ಎಂದರೆ ಕೇಂದ್ರ ಗೃಹ ಸಚಿವರು ಏನು ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ಮುಸ್ಲಿಂ ವಿರೋಧಿ ರಾಜಕೀಯ ಮಾಡುತ್ತಾ ಇಸ್ಲಾಮಿಕ್ ರಾಷ್ಟ್ರಗಳೊಂದಿಗೆ ವ್ಯಾಪಾರ ನಡೆಸುತ್ತಿರುವ ಬಿಜೆಪಿ ವಿರುದ್ಧ ಅವರು ದ್ವಂದ್ವ ನೀತಿ ಆರೋಪ ಮಾಡಿದರು. ಇರಾನ್, ಅಫ್ಘಾನಿಸ್ತಾನ್ ಮತ್ತು ಅರಬ್ ರಾಷ್ಟ್ರಗಳಿಂದ ಭಾರತಕ್ಕೆ ಅಗತ್ಯವಿರುವ ಇಂಧನ ಮತ್ತು ಕಚ್ಚಾ ತೈಲ ಬರುತ್ತದೆ ಎಂಬುದನ್ನು ಉಲ್ಲೇಖಿಸಿದರು. ವ್ಯಾಪಾರ ಬೇಕು, ಆದರೆ ಅಲ್ಪಸಂಖ್ಯಾತರು ಬೇಡವೆಂದು ಹೇಳುವುದು ಯಾವ ತತ್ವ ಎಂದು ಪ್ರಶ್ನಿಸಿದ ಅವರು, ಬಿಜೆಪಿಗೆ 2 ನಾಲಿಗೆಗಳಿವೆ ಎಂದು ತೀವ್ರವಾಗಿ ಟೀಕಿಸಿದರು. ಅದು ಪಾಪ ಈ ನಿಮ್ಮ MLAಗಳು MLCಗಳಿಗೆ ನಾನು ಬ್ಲೇಮ್ ಮಾಡಲ್ಲ. ಪ್ರಧಾನಮಂತ್ರಿನೇ ಹಂಗೆ ಮಾತಾಡ್ತಾ ಇದ್ದಾಗ ಮೊನ್ನೆ ಕೇರಳ ಎಲೆಕ್ಷನಲ್ಲಿ ಇದ್ದೆ. ಪ್ರಧಾನಮಂತ್ರಿಯವರು ಕಾಶ್ಮೀರ್ ಫೈಲ್ಸ್ ನಿಜ ಅಂತೆ, ಕೇರಳ ಫೈಲ್ಸ್ ನಿಜ ಅಂತೆ, ಅದ್ಯಾವುದೋ ಹೊಸದು ಬಂದಿದೆ ಅಲ್ರಿ, ಅದು ದುರಂಧರ್ 1 and 2 ನಿಜ ಅಂತೆ. ಆ ಪಿಕ್ಚರ್ ಸ್ಟಾರ್ಟಿಂಗಲ್ಲಿ ಡಿಸ್ಕ್ಲೇಮರ್ ಹಾಕ್ತಾರಲ್ಲ, ದಿಸ್ ಈಸ್ ವರ್ಕ್ ಆಫ್ ಫಿಕ್ಷನ್ ಅಂತ, ಅದನ್ನು ನೋಡಿಲ್ವಾ? ನನಗೆ ಬೇಜಾರೇನಾಯಿತು ಅಂದರೆ, ಈ ದುರಂಧರ್ ಏನು 1000 ಕೋಟಿ ಮಾಡ್ಯದಂತಲ್ಲ, ಮತ್ತು ಬೇರೆ ಯಾವುದೋ ಒಂದು ಕಾಶ್ಮೀರ್ ಫೈಲ್ಸ್ ಒಂದು 300 ಕೋಟಿ ಮಾಡಿದೆ ಅಂತ. ಪ್ರಧಾನಮಂತ್ರಿಯವ್ರದ್ದು ಒಂದು ಪಿಕ್ಚರ್ ಬಂತು, ಪಾಪ ಈ ನಮ್ಮ BJP MLAಗಳು ಹೋಗಿ ನೋಡ್ಕೊಂಡು ಬಂದಿಲ್ಲ ನೋಡ್ರಿ. ಅವ್ರದ್ದೇ ಒಂದು ಸ್ವಂತ ಜೀವನ ಚರಿತ್ರೆ ಬಂದಿತ್ತಲ್ಲ. ಅದಾದಮೇಲೆ ಶತಕ್ ಅಂತ ಒಂದು ಬಂತು 3 weeks ಬ್ಯಾಕ್. ಈ ದಶಕದ ಅತ್ಯಂತ ದೊಡ್ಡ ಫ್ಲಾಪ್ ಯಾವ್ದು ಗೊತ್ತಾ? ಶತಕ್ ಅಂದರೆ RSSನ 100 ವರ್ಷದ ಇತಿಹಾಸ ಪಿಕ್ಚರ್ ಮಾಡಿದರು. ಅದ್ರ ಟೋಟಲ್ ಗಳಿಕೆ ಎಷ್ಟು ಗೊತ್ತಾ? 2,35,00,000 ರೂಪಾಯಿ. ಪಾಪ ಈ ಶಾಖದವ್ರು ಎಲ್ಲರೂ ಸುಮ್ಮನೆ ಹೋಗಿ ನೆಟ್ಟಿಗೆ ಕೂತ್ಕೊಂಡು ನೋಡ್ಕೊಂಡು ಬಂದಿದ್ರೆ 100 ಕೋಟಿ ಬರ್ತಾಯಿತ್ತಾ? ಅವರಿಗೆ ನಂಬಿಕೆ ಇಲ್ಲ ಅವ್ರ ಇತಿಹಾಸದಲ್ಲಿ. ಅದಕ್ಕೆ ಅವರಿಗೆ ಪಾಪ ದುರಂಧರ್ 2, ದುರಂಧರ್ 3, ದುರಂಧರ್ 4 ಅಂಥದ್ದು ಬೇಕಾಗ್ತದೆ. ಆದರೆ ಇವತ್ತು ನಮ್ಮ CNG ಇರ್ಬೋದು ಅಥವಾ LPGಗೆ ಇರ್ಬೋದು, ಇವತ್ತು ತೊಂದರೆ ಆಗ್ತಾ ಇರೋದು ರಾಜ್ಯ ಸರ್ಕಾರದಿಂದ ಅಲ್ಲ. ನೈದರ್ ವಿ ಆರ್ ಮ್ಯಾನುಫ್ಯಾಕ್ಚರರ್ಸ್, ನೈದರ್ ವಿ ಆರ್ ಡಿಸ್ಟ್ರಿಬ್ಯೂಟರ್ಸ್. ಇದೇ ಹರ್ದೀಪ್ ಸಿಂಗ್ ಪುರಿ ಅವರು, ಯಾರು ನಮ್ಮ ಇಂಧನ ಸಚಿವರು, ಪಾರ್ಲಿಮೆಂಟ್ನಲ್ಲಿ ಏನು ಹೇಳ್ತಾರೆ, ನಮಗೆ 75 ದಿನ ನಾವು ನಮ್ಮಲ್ಲಿ ಅನಿಲನೂ ಇದೆ, ಇಂಧನವೂ ಇದೆ ಅಂತ. ಮತ್ತು ಅದಾದಮೇಲೆ ಇವರು
ಅವ್ರ ಮಿನಿಸ್ಟ್ರಿದವರು ಹೇಳ್ತಾರೆ 75 ಅಲ್ಲ 25 ಅಂತ. ಮತ್ತು ಏಕಾಏಕಿ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟನ್ನು ಜಾರಿ ಮಾಡ್ತಾರೆ. ಅದಾದಮೇಲೆ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆ್ಯಕ್ಟನ್ನು ಜಾರಿ ಮಾಡ್ತಾರೆ. ಏಕಾಏಕಿ ಪ್ರಧಾನಮಂತ್ರಿ ಬಂದ್ಬಿಟ್ಟು ನೀವು ಯಾರೂ ಚಿಂತೆ ಮಾಡಬೇಡಿ, ಕೋವಿಡ್ ಥರ ಹೆಂಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದೀವಿ ನಾವು ಮಾಡೋಣ ಅಂತ ಹೇಳ್ತಾರೆ. ಆತಂಕ ಪಡಲೇಬೇಕಲ್ಲ. ಎಲ್ಲ ಈಗ ನೋಡಿ, ಇಲ್ಲಿ ನಮ್ಮ ಪೀಣ್ಯನಲ್ಲಿ ಫ್ಯಾಕ್ಟ್ರಿಗಳು ಬಂದಾಗ್ಲತ್ತವ, ಇಲ್ಲಿ ನಮ್ಮ ವಾಡಿಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ಇಂಧನ ಇರಲಾರ್ದಿಂದ. ನಿಮ್ಮ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ಟಾಟಾ ಪುಣೆನಲ್ಲಿ ಆಲ್ಮೋಸ್ಟ್ 50% ನಿಲ್ಸೋರು. ಸೂರತ್ ಕಂಪ್ಲೀಟ್ಲಿ ಕ್ಲೋಸ್ ಡೌನ್ ಆಗಿದೆ. ನಿಮ್ಮ ಗಿಗ್ ವರ್ಕರ್ಸು, ನಿಮ್ಮ ಹೋಟೆಲ್ಸು, ರೆಸ್ಟೋರೆಂಟ್ಸು, ನಿಮ್ಮ ಕೆಮಿಕಲ್ ಫ್ಯಾಕ್ಟ್ರಿಗಳು ಎಲ್ಲರೂ ನಿಂತು ಹೋಗ್ಯಾವ. ಉಪಚುನಾವಣೆಯಲ್ಲಿ ನಮಗೆ ಎರಡೂ ಕಡೆ ಬಾಗಲಕೋಟೆ ಆ್ಯಸ್ ವೆಲ್ ಆಸ್ ದಾವಣಗೆರೆ ಭಾಳ ದೊಡ್ಡ ಮಟ್ಟದ ದೊಡ್ಡ ಅಂತರದಲ್ಲಿ ಜಯವನ್ನು ನಾವು ಕಾಣ್ತೀವಿ. ನಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣದ ಕಾರ್ಯಕ್ರಮಗಳಾದಂಥ ಗ್ಯಾರಂಟಿ ಯೋಜನೆ ಮತ್ತೊಮ್ಮೆ ನಮಗೆ ಕೈ ಹಿಡಿಯುತ್ತೆ ಅಂತ ನಮ್ಮದು ಸಂಪೂರ್ಣವಾದಂಥ ಭರವಸೆ ಇದೆ. ಶಾಮನೂರು ಶಿವಶಂಕರಪ್ಪ ಸಾಹೇಬರ ಸೇವೆಗೆ ಜನರು ಸಮರ್ಥಿಗೆ ಆಶೀರ್ವಾದ ಮಾಡ್ತಾರಂತನೂ ಕೂಡ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅದೇ ರೀತಿ ಮೇಟಿಯವರ ಸೇವೆಗೆ ಉಮೇಶ್ ಅವರ ಕೈ ಹಿಡಿತಾರೆ ಅಂತ ಕೂಡ ನನ್ನ ಸಂಪೂರ್ಣವಾದಂಥ ನಂಬಿಕೆ ನಂದಾಗಿದೆ. ಅಲ್ಲೇನೂ ಕೂಡ ಇದೆ, ಸಾರ್ವಜನಿಕರಲ್ಲೂ ಚರ್ಚೆ ನಡೆದಿದೆ. ಮತ್ತು ಎಲ್ಲ ನಮ್ಮ ನಾಯಕರು ಇಲ್ಲಿ ತಿಪ್ಪಣ್ಣಪ್ಪ ಕಮಕನೂರು ಸಾಹೇಬ್ರು ಇರ್ಬೋದು, ಜಗದೇವರು ಇರ್ಬೋದು, ಎಲ್ಲರೂ ಕೂಡ ಅಲ್ಲೇ ಹೋಗಿ ಠಿಕಾಣೆ ಹೂಡಿ ಎಲ್ಲರೂ ನಮ್ಮ ಪಕ್ಷಕ್ಕೆ ಅಳಿಲು ಸೇವೆ ಸಲ್ಲಿಸಿದ್ದಾರೆ. ಅವರು ಕೂಡ ಅದೇ ಮಾಹಿತಿಯನ್ನು ಕೊಡ್ತಾ ಇರೋದು. ಮತ್ತು ನಿಮ್ಮ ಮಾಧ್ಯಮದ ರಿಪೋರ್ಟ್ ಪ್ರಕಾರನೂ ಕೂಡ 2-0 ಇನ್ ಫೇವರ್ ಆಫ್ ಕಾಂಗ್ರೆಸ್ ಆಗುತ್ತೆ ಅಂತ ಬರ್ತಾ ಇದೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಮಾಜಿ ಸಚಿವ ರೇವು ನಾಯಕ್ ಬೆಳಂಗಿ ಅವರ ಅಳಿಯ ಅನಿಲ್ ರಾಠೋಡ್ ಅವರನ್ನು ಏಪ್ರಿಲ್ 2ರಂದು ದುಷ್ಕರ್ಮಿಗಳು ಕ್ರೂರವಾಗಿ ಹತ್ಯೆ ಮಾಡಿರುವ ಘಟನೆ ಸಿಸಿಟಿವಿಯಲ್ಲಿ ಸೆರೆ. ಹತ್ಯೆಯ ಭಯಾನಕ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಕಲಬುರಗಿ ಏಪ್ರಿಲ್ 2 ನಗರದ ಮಧ್ಯಭಾಗದಲ್ಲಿ ನಡೆದ ಅನಿಲ್ ರಾಠೋಡ್ ಹತ್ಯೆ ಪ್ರಕರಣವು ಜನರಲ್ಲಿ ಭೀತಿ ಹುಟ್ಟಿಸಿದೆ. ಮಾಜಿ ಸಚಿವ ರೇವು ನಾಯಕ್ ಬೆಳಂಗಿ ಅವರ ಅಳಿಯನಾದ ಅನಿಲ್ ರಾಠೋಡ್ ಅವರನ್ನು ದುಷ್ಕರ್ಮಿಗಳು ಕ್ರೂರವಾಗಿ ಕೊಲೆ ಮಾಡಿರುವ ಘಟನೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ. ಹಣ ನೀಡುವುದಾಗಿ ಹೇಳಿ ಫೈನಾನ್ಸ್ ಕಚೇರಿಗೆ ಬಂದಿದ್ದ ಆರೋಪಿಗಳು ಅನಿಲ್ ರಾಠೋಡ್ ಅವರನ್ನು ಮೋಸಗೊಳಿಸಿ ಒಳಗೆ ಕರೆದುಕೊಂಡು ಹೋಗಿ ನಂತರ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ. ಈ ದಾಳಿ ಅತಿ ಭೀಕರವಾಗಿದ್ದು ದಾಳಿಯ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಗೊಂಡಿವೆ.
ಈ ಪ್ರಕರಣದಲ್ಲಿ ಈಶ್ವರ್ ರಾಠೋಡ್, ಅಭಿಷೇಕ್ ಹಾಗೂ ಇಮ್ರಾನ್ ಎಂಬ 3 ಆರೋಪಿಗಳು ಭಾಗಿಯಾಗಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಆರೋಪಿಗಳು ಯೋಜಿತವಾಗಿ ಹತ್ಯೆ ನಡೆಸಿರುವ ಶಂಕೆ ವ್ಯಕ್ತವಾಗಿದ್ದು, ಪ್ರಕರಣದ ತನಿಖೆ ಮುಂದುವರೆದಿದೆ. ಘಟನೆಯ ಭೀಕರತೆ ಹಾಗೂ ಸಿಸಿಟಿವಿ ದೃಶ್ಯಗಳು ಜನರನ್ನು ಬೆಚ್ಚಿಬೀಳಿಸುವಂತಿದ್ದು, ನಗರದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸರು ಆರೋಪಿಗಳನ್ನು ಬಂಧಿಸಲು ವ್ಯಾಪಕ ಶೋಧ ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ನೀಡಿದ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಖರ್ಗೆ ಅವರು ದೇಶದ ಅಭಿವೃದ್ಧಿಗೆ ಹಾಗೂ ಸಮಾಜಕ್ಕೆ ಸೇವೆ ಮಾಡಿರುವ ನಾಯಕರು ಎಂದು ಪಾಟೀಲ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ನೀಡಿದ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಖರ್ಗೆ ಅವರನ್ನು ಜೈಲಿಗಟ್ಟಬೇಕು ಎಂಬ ನಾರಾಯಣಸ್ವಾಮಿ ಅವರ ಹೇಳಿಕೆ ಖಂಡನೀಯ ಎಂದು ಅವರು ಹೇಳಿದರು. ರಾಜಕೀಯದಲ್ಲಿ ಘನತೆ ಮತ್ತು ಗೌರವ ಮುಖ್ಯವಾಗಿದ್ದು, ಸಾರ್ವಜನಿಕ ಹಿತಾಸಕ್ತಿಯಿಂದ ಸೇವೆ ಸಲ್ಲಿಸಿರುವ ಖರ್ಗೆ ಅವರು ಅಭಿವೃದ್ಧಿಪರ ನಾಯಕರು ಎಂದು ಪಾಟೀಲ್ ಪ್ರಶಂಸಿಸಿದರು. ಇನ್ನು ಮಾತನಾಡಿದ ಅವರು, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ್ತು ಇತರ ನಾಯಕರು ಬಳಸಿರುವ ಪದಗಳನ್ನು ನೆನಪಿಸಿಕೊಂಡು ಪರಸ್ಪರ ಗೌರವದಿಂದ ರಾಜಕೀಯ ನಡೆಸಬೇಕು ಎಂದು ಸಲಹೆ ನೀಡಿದರು. ಖರ್ಗೆ ಅವರು ಯಾವುದೇ ವ್ಯಕ್ತಿಯನ್ನು ವೈಯಕ್ತಿಕವಾಗಿ ದೂಷಿಸಿಲ್ಲ ಎಂದು ಸ್ಪಷ್ಟಪಡಿಸಿದರು. ಆರ್ಎಸ್ಎಸ್ ಬಗ್ಗೆ ಖರ್ಗೆ ನೀಡಿದ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ವಿಷಸರ್ಪ ಎಂಬ ಉಪಮೆ ಸೈದ್ಧಾಂತಿಕವಾಗಿ ಎದುರಿಸಲು ಬಳಸಿದ ಮಾತು ಮಾತ್ರವೇ ಹೊರತು ಯಾವುದೇ ರೀತಿಯ ಹಿಂಸೆಗೆ ಕರೆ ನೀಡಿಲ್ಲ ಎಂದು ಪಾಟೀಲ್ ಹೇಳಿದರು. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಯುದ್ಧ ಪರಿಸ್ಥಿತಿಯ ಪರಿಣಾಮ ಜಾಗತಿಕ ಮಟ್ಟದಲ್ಲಿ ವ್ಯಾಪಕವಾಗಿ ಕಾಣಿಸುತ್ತಿದೆ. ಇದರಿಂದ ಇಂಧನ ಮತ್ತು ರಸಗೊಬ್ಬರಗಳಷ್ಟೇ ಅಲ್ಲದೆ ವೈದ್ಯಕೀಯ ಕ್ಷೇತ್ರಕ್ಕೂ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ವಿಶೇಷವಾಗಿ ಕ್ಯಾನ್ಸರ್ ಸೇರಿದಂತೆ ಹಲವು ಪ್ರಮುಖ ಔಷಧಗಳ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಔಷಧ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ವಸ್ತುಗಳ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗುತ್ತಿರುವುದರಿಂದ ಈ ಸಮಸ್ಯೆ ಉಲ್ಬಣವಾಗಬಹುದು. ಇದಲ್ಲದೆ ವೈದ್ಯಕೀಯ ಉಪಕರಣಗಳ ಬೆಲೆಗಳಲ್ಲಿಯೂ ಏರಿಕೆ ಕಂಡುಬರುವ ಸಾಧ್ಯತೆ ಇದೆ. ಜಾಗತಿಕ ಸರಬರಾಜು ಸರಪಳಿ ಅಸ್ತವ್ಯಸ್ತವಾಗಿರುವ ಹಿನ್ನೆಲೆ ಆಸ್ಪತ್ರೆಗಳು ಮತ್ತು ರೋಗಿಗಳಿಗೆ ಹೆಚ್ಚುವರಿ ಆರ್ಥಿಕ ಭಾರ ಬೀಳುವ ಸಾಧ್ಯತೆ ಇದೆ. ಈ ಬೆಳವಣಿಗೆಗಳು ಆರೋಗ್ಯ ಕ್ಷೇತ್ರದಲ್ಲೂ ಮುಂದಿನ ದಿನಗಳಲ್ಲಿ ಮಹತ್ವದ ಬದಲಾವಣೆಗಳಿಗೆ ಕಾರಣವಾಗಬಹುದು ಎಂಬ ಆತಂಕ ವ್ಯಕ್ತವಾಗುತ್ತಿದೆ. ನಿನ್ನೆಯಿಂದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮತ್ತು ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು ಭಾಳ ಹಗುರವಾಗಿ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಖಂಡನೀಯ ಅಂತ ನನ್ನ ಭಾವನೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ತಾವೆಲ್ಲ ಭಾಳ ಹತ್ತಿರದಿಂದ ನೋಡಿದ್ದೀರಿ. ಇಷ್ಟು ವರ್ಷದಿಂದ ಅವರು ರಾಜಕೀಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಘನತೆ, ಗೌರವ ಮತ್ತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇಷ್ಟು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಒಂದು ಸೇವೆ ಮಾಡ್ತಕ್ಕಂಥದ್ದು ಮತ್ತು ಯಾವತ್ತೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡಿರ್ತಕ್ಕಂಥ, ಅಭಿವೃದ್ಧಿ ಪರವಾಗಿರ್ತಕ್ಕಂಥ, ಸಮಾಜ ಕಟ್ಟುವ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕರು. ಅವ್ರ ಬಗ್ಗೆ ಈ ನಾರಾಯಣಸ್ವಾಮಿ ಅವರು ಮತ್ತು ಕೆಲವು BJP ಅವರು ಮನಬಂದಂತೆ ಮಾತಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ. ಇವತ್ತು ಅವರು ಏನೋ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಸ್ಸಾಂನಲ್ಲಿ ಈ ರೀತಿ ಹೋಲಿಸಿದ್ದಾರೆ BJPಗೆ, RSSಗೆ ಒಂದು ಅಂದರೆ ಪಾಯ್ಸನಸ್ ಸ್ನೇಕ್ ಅಂದಿದ್ದಾರೆ ಅಂತಕ್ಕಂಥ ಒಂದು ಕಾರಣಕ್ಕೆ ದೇಶಾದ್ಯಂತ ಒಂದು ಭಾಳ ದೊಡ್ಡ ಒಂದು ಇಶ್ಯೂವನ್ನು ಮಾಡ್ತಾ ಇದ್ದಾರೆ. ಹಿಂದೆ ನೆನಪಿಸ್ಕೊಳ್ಬೇಕು, ಭಾರತೀಯ ಜನತಾ ಪಾರ್ಟಿಯವರು, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಏನೇನು ಕರೆದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ನರೇಂದ್ರ ಮೋದಿಯವರು ಕಾಂಗ್ರೆಸ್ ಪಕ್ಷದ ನಾಯಕರು ಅರ್ಬನ್ ನೆಕ್ಸಲ್ಸ್ ಅಂತ ಕರೆದ್ರು. ದೇಶ ಮರ್ತಿಲ್ಲ ಇದೆಲ್ಲ ನಾವೆಲ್ಲವನ್ನ. ಮತ್ತು ಏನಂತಂದರೆ ಇವರು ದೇಶದ್ರೋಹಿಗಳಂತಂದರು, ಇವರು ದೇಶ ಲೂಟಿ ಮಾಡಿದ್ದಾರೆ ಅಂತ ಹೇಳಿದ್ರು. ಮತ್ತು ದಿನ ಬೆಳಗಾದರೆ ಜವಾಹರ್ಲಾಲ್ ನೆಹರು ಅವರನ್ನು ಪಾರ್ಲಿಮೆಂಟ್ನಲ್ಲಿ ದೂಷಿಸ್ತಾರೆ. ದಿನ ಬೆಳಗಾದರೆ ಇಂದಿರಾ ಗಾಂಧಿಗಳ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಇವರು ಬೇರೆಯವರಿಗೆ ಮಾತಾಡುವಾಗ ಭಾಳ ಹಗುರವಾಗಿ ಮಾತಾಡ್ತಾರೆ.
ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಯಾರಿಗೂ ವೈಯಕ್ತಿಕವಾಗಿ ಹೇಳಿಲ್ಲ. ಈ ಸಂಘಟನೆಗಳು ಇವು ನಮ್ಮ ಸಮಾಜಕ್ಕೆ ಇದು ಸರಿ ಇಲ್ಲ ಅಂತಕ್ಕಂಥ ಭಾವನೆಯಿಂದ ಹೇಳಿದ್ದಾರೆ. ಅದಕ್ಕೇ ಒಂದು ದೊಡ್ಡ ಇದು ಮಾಡಿ ಇವತ್ತು ಒಬ್ಬ ಹಿರಿಯ ನಾಯಕರನ್ನು ಈ ರೀತಿ ಏನು ಮಾತಾಡ್ತಾ ಇದ್ದಾರಲ್ಲ, ಇವ್ರು ಮೊದಲು ತಾವು ನೋಡ್ಕೊಳ್ಳಿ, ಏನಿದ್ರು ಹೆಂಗಿದ್ರು ಇವ್ರು ಮಾತಾಡೋರು, ಅವರು ಏನು ಪರಿಸ್ಥಿತಿ ಇತ್ತು, ಏನು ಎಲ್ಲಿಂದ ಬಂದಿದ್ದಾರೆ, ಇವ್ರಿಗೆ ಯಾರು ಸಹಾಯ ಮಾಡಿದ್ದಾರೆ ಅಂತೆಲ್ಲ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಮತ್ತು ಯಾವತ್ತೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅವರು ಆ ಒಂದು ಕಾಂಗ್ರೆಸ್ಸಿನ ಸಿದ್ಧಾಂತದ ಮೇಲೆ ಇವತ್ತು ರಾಜಕಾರಣವನ್ನು ಮಾಡಿದ್ದಾರೆ. ಯಾವುದೇ ಅನುಕೂಲದಿಂದ ರಾಜಕಾರಣ ಮಾಡಿಲ್ಲ. ಅವರು ಯಾವತ್ತೂ ಕೂಡ ಒಂದು ಸೈದ್ಧಾಂತಿಕವಾಗಿ ಇವತ್ತು ರಾಜಕಾರಣ ಮಾಡಿದ್ದಾರೆ ಮತ್ತು ಜನರ ಹಿತದಿಂದ ಅವರು ಕೆಲಸ ಮಾಡಿದ್ದಾರೆ. ಈ ಸಮಾಜದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿಲ್ಲ, ಸಮಾಜದಲ್ಲಿ ದಂಗೆ ಮಾಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಅವ್ರು ನೆನಪು ಮಾಡ್ಕೊಳ್ಳಿ, ಬಿ ಜೆ ಪಿಯ ನಾಯಕರು, ಮಹಾನ್ ನಾಯಕರುಗಳು ಏನೇನು ದಂಗೆ ಮಾಡಿಸಿದ್ದಾರೆ, ಏನೇನು ಮಾಡಿದ್ದಾರೆ ಅಂಥೇಳಿ. ಹಾಗಾಗಿ ಇದು ಏನು ಬಿ ಜೆ ಪಿಯವರು ಇವತ್ತೇನು ಈ ರೀತಿ ಮಾತುಗಳು ಆಡ್ತಾ ಇದ್ದಾರೆ, ಏನು ಕೇಸ್ಗಳು ಹಾಕ್ತಾ ಇದ್ದಾರೆ, ಇದೆಲ್ಲ ಹಾಸ್ಯಾಸ್ಪದ. ಇವತ್ತು ರಾಜಕೀಯದಲ್ಲಿ ಇವತ್ತು ಅವರು ನಮಗೇನು ಅಂದಿದ್ದಾರೆ, ನಾವು ಏನು ಅಂದಿದ್ದೀವಿ, ಅವರು ನಮಗೆಲ್ಲ ಅಂದಾಗ ಎಲ್ಲ ನಾವು ಅದನ್ನು ದೇಶದ ಜನ ಗಮನಿಸಿದ್ದಾರೆ. ಅದು ಇವತ್ತು ನಾವು ಅವರಿಗೆ ಟೀಕೆ ಮಾಡಿದ್ದೀವಿ ಅಂತ ಹೇಳಿ ಅದೇ ಒಂದೇ ಒಂದು ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥದ್ದು. ಅವರಿಗೆ ವಿವೇಕ ಇದ್ದವ್ರು ಹಿಂಗೆ ಮಾತಾಡಲ್ಲ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಲಿ, ಪ್ರಿಯಾಂಕಾ ಆಗಲಿ ಯಾರು ಜೈಲಿಗೆ ಹೋಗ್ತಕ್ಕಂಥ ಕೆಲಸ ಮಾಡಿಲ್ಲ. ಅವ್ರು ನೆನ್ಪು ಮಾಡ್ಕೊಳ್ಳಿ, ಹೇಳೋರು ಏನೇನು ಮಾಡಿದ್ದಾರೆ, ಏನೇನಿಲ್ಲ ಅಂತೇಳಿ. ಇವಾಗ ಯಾವತ್ತೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡಿದ್ದಾರೆ, ಸಮಾಜ ಕಟ್ಟುವಂಥ ಕೆಲಸ ಮಾಡಿದ್ದಾರೆ. ಬಿ ಜೆ ಪಿಯವ್ರು ನೆನೆಸ್ಕೊಳ್ಳಿ ಏನೇನು ಮಾಡಿದ್ದಾರೆ ಇವರು, ಇವರು ಹಿಂದಿನ ಇವರು ಹಿಸ್ಟ್ರಿ ಇದೆ, ಇವ್ರು ಏನೇನು ಮಾಡಿದ್ದಾರೆ, ಇವ್ರು ಬೇರೆಯವ್ರಿಗೆ ಏನೇನು ಕರೆದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಯಾರು ವೈಯಕ್ತಿಕವಾಗಿ ಯಾರಿಗೂ ಟೀಕೆ ಮಾಡಿಲ್ಲ, ಈ ಸಂಘಟನೆ ಬಗ್ಗೆ ಹೇಳಿದ್ದಾರೆ. ಈ ಚುನಾವಣೆಗಳಲ್ಲಿ ಮತ್ತೆ ಅವ್ರಿಗೇನು ಬೈದೇನೆ ಅವ್ರಿಗೇನು ಅಲ್ಲಿ ಹೋಗ್ಳಕ್ಕಾಗುತ್ತಾ? ಚುನಾವಣೆಗಳಲ್ಲಿ ಹೋದಾಗ ವಿಷ ಸರ್ಪ ಅಂತ ಅಂದಮೇಲೆ ಈಗ ನೋಡಿ, ಹೊಡಿಬೇಕು ಅಂತಂದ್ರೆ ಫಿಸಿಕಲಿ ಅಲ್ಲ, ನೀವೆಲ್ಲ ಏನಾಗಿದೆ, ನೀವು ಹೊಡಿಬೇಕು ಅಂದ್ರೆ ಸೈದ್ಧಾಂತಿಕವಾಗಿ ಹೊಡಿಬೇಕು ಅಂದ್ರೆ ಅವ್ರಿಗೆ ಹೊಡಿಬೇಕಂತ ಹಾವಿಗೆ ಹೊಡಿಬೇಕಂತಲ್ಲ, ಸೈದ್ಧಾಂತಿಕವಾಗಿ. ಆ ಒಂದು ನೋಡಿ, ದೇ ಆರ್ ಲೈಕ್ ಪಾಯ್ಸನಸ್ ಸ್ನೇಕ್ಸ್ ಅಂತಂದ್ರೆ ಇದು ಸಮಾಜಕ್ಕೆ ಒಳ್ಳೇದಲ್ಲ. ಆ ಸಿದ್ಧಾಂತಕ್ಕೆ ಹೊಡಿ ಅಂತ ಹೇಳಿದ್ದಾರೆ ವಿನಾ ಅವರು ಇವರಿಗೆ ಬಿಜೆಪಿ ಅವರಿಗೆ ಹೊಡಿ ಅಂತ ಹೇಳಿಲ್ಲ. ಬಿಜೆಪಿಯವ್ರಿಗೆ ಹೊಡಿ ಅಂತ ಹೇಳಿದ್ದಾರೆ ಅವರು. ಈ ರೀತಿ ನಿಮ್ಮ ಧರ್ಮದಲ್ಲಿದೆ, ಈ ರೀತಿ ಇದೆ ಅಂತ ಅದನ್ನ ಉಲ್ಲೇಖ ಮಾಡಿದ್ದಾರೆ ಅವರು. ಹಾಗಾಗಿ ಅದು ಬಿಟ್ಟು ಬಿಜೆಪಿಯವ್ರಿಗೆ ಹೊಡಿ ಅಂತ ಹೇಳಿದ್ದಾರೆ. ನೋಡಿ, ಗೆಲುವು ಸೋಲು ಇದು ಸಾಂದರ್ಭಿಕ, ಇದು ಜನರ ಅಭಿಪ್ರಾಯ ಕಾಲಕ್ಕೆ ಬದಲಾಗ್ಬೋದು. ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸ ನೋಡ್ಬೇಕು. ನಾವು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಹೇಗೆ ನಡೀತಾ ಇದೆ, ನಾವು ನಮ್ಮ ಕಾರ್ಯವೈಖರಿ ಹೇಗಿದೆ ಅಂತ ನೋಡಿ ಏನಾದರೂ ಟೀಕೆ ಮಾಡಲಿ. ಅದೆಲ್ಲ ಬಿಟ್ಟು ನೀವು ಅವರು ನಮಗೆ ಏನೇನು ಅರ್ಬನ್ ನಕ್ಸಲ್ಸ್ ಅಂದ್ರೆ ಏನು ಅರ್ಥ? ಯಾರು ಹೇಳಿದ್ರು ಅರ್ಬನ್ ನಕ್ಸಲ್ಸ್ ಅಂತ? ನಾವು ಹೇಳಿದ್ವಾ? ಅರ್ಬನ್ ನಕ್ಸಲ್ಸ್ ಅಂತ ಪಟ್ಟ ಕಟ್ಟಿದವ್ರು ಯಾರು? ದೇಶದ್ರೋಹಿಗಳಂತ ಪಟ್ಟ ಕಟ್ಟಿದವ್ರು ಯಾರು? ತುಕಡೆ ಗ್ಯಾಂಗ್ ಅಂತ ಹೇಳಿದವ್ರು ಯಾರು? ಈಗ ಏನು ಕಾಂಗ್ರೆಸ್ ಪಾರ್ಟಿಯವ್ರು ಯಾರನ್ನ ತುಕಡೆ ಯಾರು ಅಲ್ಲಿ ಸ್ಟೂಡೆಂಟ್ಸ್ ಹೇಳಿದ್ದನ್ನು ಕಾಂಗ್ರೆಸ್ ಪಾರ್ಟಿಗೆ ಅದು ಹೋಲಿಸಿ ನೀವು ದೇಶದ್ರೋಹ ಅಂತೀರಿ, ಅರ್ಬನ್ ನಕ್ಸಲ್ಸ್ ಅಂತೀರಿ, ಇದೆಲ್ಲ ನಾವು ಸಹಿಸ್ಕೊಂಡಿಲ್ವಾ? ಇದೆಲ್ಲ ಅವರು ನಾವು ಮಾತಾಡೋ ತರೀಕ ಏನಿರ್ತಲ್ಲ ಅವ್ರ ಸಂಸ್ಕೃತಿ ಹೇಳ್ಕೊಡ್ತದೆ ಅಂತ ಹೇಳ್ಬೋದು ನಾವು ಅಷ್ಟೇ. ಈ ರೀತಿ ಹಿರಿಯರ ಬಗ್ಗೆ ಮಾತಾಡೋದು, ವೈಯಕ್ತಿಕವಾಗಿ ಮಾತಾಡೋದು, ಇದು ಅವರ ಸಂಸ್ಕೃತಿ ಹೇಳ್ಕೊಡ್ತದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, कलबुर्गी ಹಾಗೂ सह प्रायोजकರು शकाइना बैप्टिस्ट एकेडमी, 23 वर्षों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.